ಪ್ರತಿನಿಧಿ ಪ್ರಮೋದ್ ಇದ್ದಾರೆ. ಪ್ರಮೋದ್ ಈಗ ಅಲ್ಲಿಂದ MP ಆದಂತವರು, ರಾಜ್ಯಸಭಾ ಸದಸ್ಯರಾಗಿದ್ದಂತವರು. ಸೊ ಅಂತರ ಜೊತೆಗೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಪ್ರಮೋದ್, ಓವರ್ ಟು ಯು. ರಂಗನಾಥ್, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಕರ್ನಾಟಕ, ಬೆಂಗಳೂರು ಅಥವಾ ಬಿಹಾರವನ್ನು ಕಂಪೇರ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ರಿಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ರಂಗನಾಥ್ ಒಂದು ಹೇಳಬೇಕು, ಇಲ್ಲಿನ ಜನಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿನ ಮೂಲಭೂತ ಸೌಕರ್ಯ ಇತ್ತೀಚೆಗೆ ತುಂಬ ಅಭಿವೃದ್ಧಿ ಆಗಿದೆ. 2019 ಬಂದಂಥ ರಿಪೋರ್ಟಿಂಗಲ್ಲೂ ಈಗಿನ ರಿಪೋರ್ಟಿಂಗ್ ಮಾಡುವಂಥ ಸಂದರ್ಭದಲ್ಲೂ ಇನ್ಫ್ರಾ ವೈಸು ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಬಹುಶಃ ನಿತೀಶ್ ಸರ್ಕಾರಕ್ಕೆ ಈ ರೀತಿಯಾದಂಥ ಮೈಕ್ರೋ ಮ್ಯಾನೇಜ್ಮೆಂಟ್ ಹಿಡಿದು ಮ್ಯಾಕ್ರೋ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ ರಂಗನಾಥ್. ಅದ್ರ ಜೊತೆಗೆ ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ JDU ಮುಖಂಡರು, ಕರ್ನಾಟಕದವರು ರಂಗನಾಥ್ ಅವರು, ವಿಶೇಷವಾಗಿ ಕನ್ನಡ ಕೂಡ ಮಾತಾಡ್ತಾರೆ. ನಮ್ಮ ಉಡುಪಿಯ ಜಿಲ್ಲೆಯವರು, ಆದರೆ ಬಿಹಾರದ ನೆಲದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಅತ್ಯಾಪ್ತರು, ಜೊತೆಗೆ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದವರು ಅನಿಲ್ ಪ್ರಸಾದ್ ಹೆಗ್ಡೆ ಅವರು ನನ್ನ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ ಅಂತ ಅವ್ರ ಜೊತೆಗೆ ಮಾತಾಡೋಣ. ಅನಿಲ್ ಪ್ರಸಾದ್ ಅವರೇ, ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ದೂರದ ಕರ್ನಾಟಕದಿಂದ ಇಲ್ಲಿಗೆ ಬಂದು ರಾಜಕಾರಣ ಮಾಡಿರುವಂಥದ್ದು ಅಂದರೆ ಅದು ಜಾರ್ಜ್ ಫರ್ನಾಂಡಿಸ್ ಮಾತ್ರ. ಅದಾದ ಬಳಿಕ ನೀವು ಕೂಡ ಅವರ ಶಿಷ್ಯರಾಗಿ, ಅವರ ಬೆಂಬಲಿಗರಾಗಿ ಬಿಹಾರದ ನೆಲದಲ್ಲಿ, ಬುದ್ಧನ ನೆಲದಲ್ಲಿ ಈಗ JDU ಪರವಾಗಿ ರಾಜಕಾರಣ ಮಾಡ್ತಿದ್ರಿ. ಇವತ್ತಿನ ಚುನಾವಣೆ ಬಗ್ಗೆ ಮಾತಾಡಿದ್ರೆ ನಮ್ಮ ಸ್ಟುಡಿಯೋದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ, ಪ್ರೋ ಇನ್ಕಂಬೆನ್ಸಿ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಸರ್. ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಬಿಟ್ಟರೆ, ಕೇರಳ ಬಿಟ್ಟರೆ ಅಲ್ಲಲ್ಲೂ ಮಾತ್ರ ರಿಪೀಟ್ ಆಗಿದೆ. ಅಂದರೆ ಆಂಧ್ರ ಪ್ರದೇಶಲ್ಲೂ ಕೆಲವೊಂದು ಸಾರಿ ರಿಪೀಟ್ ಆಗಿದೆ. ಆದರೆ ನಿರಂತರವಾಗಿ 20 ವರ್ಷ, 25 ವರ್ಷ, 30 ವರ್ಷ ಎಲ್ಲೋ ಜ್ಯೋತಿ ಬಸು ಅವ್ರ ಹೆಸರು ಕೇಳ್ತಾ ಇದ್ವಿ. ಆದರೆ ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ಪದೇ ಪದೇ ಆಗ್ತಾ ಇದೆ. ಈಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅಂತ ನಾಯಕ ಮತ್ತೆ ಗೆದ್ದು ಬರೋದಕ್ಕೆ ಏನು ಕಾರಣ ಅಂತ ತಾವು ಭಾವಿಸ್ತೀರಿ? ತಮಗೆ ಮೊದಲನೇದಾಗಿ ನಿಮ್ಮ ವೀಕ್ಷಕರಿಗೆ ನಮಸ್ಕಾರ. ನಿತೀಶ್ ಕುಮಾರ್ ಅವರು 2005ನೇ ಇಸ್ವಿಯಲ್ಲಿ ಯಾವಾಗ ಅಧಿಕಾರ ಸ್ವೀಕಾರ ಮಾಡಿದರು, ಆ ಹೊತ್ತಿನಲ್ಲಿ ಬಿಹಾರ್ನಲ್ಲಿ ಮೂಲಭೂತ ವ್ಯವಸ್ಥೆ ಏನೂ ಇರಲಿಲ್ಲ. ಎಲ್ಲಿವರೆಗೆ ಅಂದರೆ ಎಲೆಕ್ಟ್ರಿಸಿಟಿ ಕೂಡ ಇಲ್ಲಿ ಇರಲಿಲ್ಲ. ದಿವಸಕ್ಕೆ 2 ಗಂಟೆ ಎಲೆಕ್ಟ್ರಿಸಿಟಿ ಬಂದರೆ ಜಾಸ್ತಿ ಸಿಕ್ಕಿದರೆ. ಇಲ್ಲಿ ಇಂಡಸ್ಟ್ರಿ ಏನಿದೆ ಅಂದರೆ ಕ್ರೈಮ್ದು ಇಂಡಸ್ಟ್ರಿ ಮಾತ್ರ ಇದ್ದದ್ದು. ನಿತೀಶ್ ಕುಮಾರ್ ಅವರಿಗೆ ದೊಡ್ಡ ಚಾಲೆಂಜ್ ಇತ್ತು ಆ ಹೊತ್ತಿನಲ್ಲಿ. ಅವರು ಮೊದಲನೇ ವರ್ಷವೇ 1 ಲಕ್ಷ ಕ್ರಿಮಿನಲ್ಗಳನ್ನು ಜೈಲಿಗೆ ಕಳಿಸಿದರು. ಇಲ್ಲಿ ಬಿಹಾರ್ನಲ್ಲಿ ಏನೇ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮೊದಲು ಕ್ರೈಮ್ ಕಂಟ್ರೋಲ್ ಆಗಬೇಕು. ಎಲ್ಲಿವರೆಗೆ ಅಂದರೆ ಜನರು ಮೋಟ್ರ್ ಸೈಕಲ್ ಖರೀದಿ ಮಾಡಲಿಕ್ಕೆ ಕೂಡ ಅವರಿಗೆ ಹೆದರಿಕೆ ಆಗ್ತಾಯಿತ್ತು. ಮೋಟ್ರ್ ಸೈಕಲ್ ಖರೀದಿ ಮಾಡಿದರೆ ಇವ್ರ ಹತ್ರ ಹಣ ಇದೆ ಅಂಥೇಳಿ ಅವರನ್ನು ಕಿಡ್ನ್ಯಾಪ್ ಮಾಡೋದು, ಈ ಥರದ್ದು ಸಿಚುವೇಶನ್ ಇತ್ತು. ಆ ಹೊತ್ತಿನಲ್ಲಿ ನಿತೀಶ್ ಕುಮಾರ್ ಅವರು ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಆಗಲಿ, ಪ್ರೈಮರಿ ಹೆಲ್ತ್ ಸೆಂಟರ್ ಆಗಲಿ ಯಾವುದು ಕೂಡ ಫಂಕ್ಷನಿಂಗ್ ಸ್ಥಿತಿಯಲ್ಲಿ ಇರಲಿಲ್ಲ. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಅವರೇನು ಒಂದು ಸರ್ವೆ ಮಾಡಿಸಿದರು. ಆ ಸರ್ವೆಯಲ್ಲಿ ಕಂಡು ಬಂತು 25 ಲಕ್ಷ ಶಾಲೆಗೆ ಹೋಗುವ ವಯಸ್ಸಿನ ಮಕ್ಕಳು ಔಟ್ ಆಫ್ ಸ್ಕೂಲ್ ಇದ್ದರು. ಇವರು ತಕ್ಷಣ ಏನು, ಅದರಲ್ಲಿ ಕೂಡ ಮುಖ್ಯವಾಗಿ ಹೆಣ್ಮಕ್ಳು ಕಡಿಮೆ ಸ್ಕೂಲಿಗೆ ಹೋಗ್ತಾಯಿದ್ರು. ಅವರು ಅದಕ್ಕೋಸ್ಕರ ಬೈಸಿಕಲ್ ಯೋಜನೆ ಏನು ಶುರು ಮಾಡಿದರು. ಈ ಬೈಸಿಕಲ್ ಯೋಜನೆ ಇವತ್ತು ಹೆಣ್ಮಕ್ಳು ಬೈಸಿಕಲ್ಲು, ಈ ಮಹಿಳೆಯರು ಅಂದ ತಕ್ಷಣ ನೆನಪಾಯಿತು. ಈ ಬಾರಿ ಇವತ್ತಿನ ಚುನಾವಣೆಯಲ್ಲಿ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ವೋಟ್ ಹಾಕಿದ್ದಾರೆ. ಅತಿ ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ವೋಟ್ ಹಾಕಿದ್ದಾರೆ. ನಾವು ರಿಪೋರ್ಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಕಿಶನ್ಗಂಜ್ ಅಂತ ಪ್ರದೇಶದಲ್ಲೂ ಕೂಡ ಸಂಜೆ 6 ಗಂಟೆ ಆದರೂ ಕೂಡ ಕ್ಯೂವಲ್ಲಿ ನಿಂತ್ಕೊಂಡಿದ್ರು. ಈ ಆ್ಯಂಟಿ ಇನ್ಕಂಬೆನ್ಸಿ, ಪ್ರೋ ಇನ್ಕಂಬೆನ್ಸಿ ಆಗೋದಕ್ಕೆ ನೀವು ಕೊಟ್ಟಿರುವಂಥ ಜೀವಿಕಾದಿ ಇರ್ಬೋದು ಅಥವಾ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಕೈ ಹಿಡಿದಿರೋದು ಕಾರಣ ಈ ಬಾರಿಯ ಎಲೆಕ್ಷನ್ಸ್ ಬಗ್ಗೆ. ಯಾಕೆಂದರೆ ನಿತೀಶ್ ಕುಮಾರ್ ಮೊದಲ ಬಾರಿ ಚುನಾವಣೆ ಗೆದ್ದಾಗಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಮಾರ್ಜಿನ್ಗಳನ್ನು ಬಂದಿರಲಿಲ್ಲ. 3 ಸಾರಿ ಗೆದ್ದಾಗಲೂ ಕೂಡ ಈ ರೀತಿ ಎಕ್ಸ್ಪೆಕ್ಟ್, ಲಾಸ್ಟ್ ಟೈಮ್ ಅಂತೂ ನೆಕ್ ಟು ನೆಕ್ ಇತ್ತು. ಈ ಬಾರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಅಂದರೆ ಅದು ಬಹುಶಃ ಯಾವುದದು ಮ್ಯಾಜಿಕ್ ಫಾರ್ಮುಲಾ, ಮ್ಯಾಜಿಕ್ ಸೂತ್ರ? 20 ವರ್ಷದಿಂದ ನಿತೀಶ್ ಕುಮಾರ್ ಅವರು ಸಮಾಜದ ಎಲ್ಲ ವರ್ಗದ ಜನರಿಗೆ ಬೆನಿಫಿಟ್ ಆಗುವಾಗೆ ಏನೋ ಸ್ಕೀಮ್ಸ್ ಏನೋ ಹಾಕಿಕೊಂಡಿದ್ದಾರೆ. ಅದರದ್ದು ಭಾಳಷ್ಟು ಈಗ ಫಲ ಬರಲಿಕ್ಕೆ ಶುರುವಾಗಿದೆ. ಇದು ಜನರಿಗೆ ಮನವರಿಕೆ ಆಗಿದೆ.
ಮುಖ್ಯವಾಗಿ ದೇಶದಲ್ಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನವರು ಮಹಿಳೆಯರದ್ದು ಸಶಕ್ತೀಕರಣ, ಹಿಂದುಳಿದರ ಸಶಕ್ತೀಕರಣ, ದಲಿತರ ಸಶಕ್ತೀಕರಣ, ಅಲ್ಪಸಂಖ್ಯಾತರ ಸಶಕ್ತೀಕರಣ, ಎಂಪ್ಲಾಯ್ಮೆಂಟ್ ಜನ್ರೇಷನ್ನು, ಪರಿಸರ ಇದೆಲ್ಲವನ್ನು ಏನು ಮಾತಾಡ್ತಾರೆ. ಇದೆಲ್ಲ ವಿಷಯವನ್ನು ನಿತೀಶ್ ಕುಮಾರ್ ಅವರು ಇಂಪ್ಲಿಮೆಂಟ್ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಮಹಿಳೆಯರ ಸಶಕ್ತೀಕರಣ ಇಡೀ ದೇಶದಲ್ಲಿ ನಿತೀಶ್ ಕುಮಾರ್ ಪ್ರಥಮ ಮುಖ್ಯಮಂತ್ರಿ ಯಾರು ಮಹಿಳೆಯರಿಗೆ ಬೇಡಿಕೆ ಇಲ್ಲದೇ ಇದ್ದರೂ ಕೂಡ 50% ರಿಸರ್ವೇಷನ್ ಮಹಿಳೆಯರಿಗೆ ಫಸ್ಟ್ ಟೈಮ್ ಕೊಡಿಸಿರೋದು ಪಂಚಾಯತ್ ರಾಜ್ನಲ್ಲಿ ಮತ್ತು ಅರ್ಬನ್ ಇದರಲ್ಲಿ. ಅದೇ ರೀತಿಯಲ್ಲಿ ಆ ಕಾಲದಿಂದಲೂ ಕೂಡ ಅವರು ಸೆಲ್ಫ್ ಹೆಲ್ಪ್ ಗ್ರೂಪನ್ನು ಅವರು ಪರ್ಸನಲ್ ಆಗಿ ಮಾನಿಟರ್ ಮಾಡಿ ಕಲ್ಟಿವೇಟ್ ಮಾಡ್ಕೊಂಡು ಬಂದಿದ್ದರು. ಮಹಿಳೆಯರದ್ದು 10 ಲಕ್ಷ ಗ್ರೂಪ್ಸ್ ಏನು ಇಲ್ಲಿ ಮಾಡಿದ್ದಾರೆ. 1 ಕೋಟಿ ಜನರು ಮಹಿಳೆಯರು ಇದರಲ್ಲಿ ಏನು ಇದ್ದಾರೆ. ಸೊ ಈ ಎಲ್ಲ ಜನರು ನಿತೀಶ್ ಕುಮಾರ್ ಅವರಿಗೆ ಅವರಿಗೆ ಬೆನಿಫಿಟ್ ಆಗಲಿಕ್ಕೆ ಶುರುವಾಗಿದೆ. ಆ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಈ ಮುಸ್ಲಿಂ ಫ್ಯಾಕ್ಟರ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆ ಕಡೆ ಯಾದವರು, ಈ ಕಡೆ ಮುಸ್ಲಿಮರು ಇಬ್ಬರೂ ಕೂಡ 90% ಸ್ಟ್ರೈಕ್ ರೇಟಲ್ಲಿ 90% ಒಂದು ಫ್ರೀಕ್ವೆನ್ಸಿಲಿ ವೋಟ್ ಹಾಕ್ತಾರೆ ಮಹಾಗಠಬಂಧನ್ಗೆ ಅಂತ. ಬಟ್ ಈಗ ಬರ್ತಾ ಇರುವಂಥ ಮಾಹಿತಿ ವಿಶ್ಲೇಷಣೆ ನೋಡ್ತಾ ಇದ್ದರೆ ಕಿಶನ್ಗಂಜ್ ಇರ್ಬೋದು ಅಥವಾ ಬೇರೆ ಬೇರೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲೂ ಕೂಡ ಮುಸ್ಲಿಂ ಮಹಿಳೆಯರು ಅಥವಾ ಮುಸ್ಲಿಮರು ಕೂಡ JDUಗೆ ವೋಟ್ ಹಾಕಿದ್ದಾರೆ, NDAಗೆ ವೋಟ್ ಹಾಕಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇಸ್ ಇಟ್ ಟ್ರೂ? ಅದನ್ನು ಯಾವ ಕಾರಣಕ್ಕೋಸ್ಕರ ಮುಸ್ಲಿಮರು ತಮ್ಮನ್ನು ಕೈ ಹಿಡಿದಾರೆ ಅನಿಸುತ್ತೆ? ಅಲ್ಪಸಂಖ್ಯಾತರಿಗೆ ಎಲ್ಲ ನಮ್ಮ ವಿರೋಧಿ ಪಾರ್ಟಿಗಳು ಅವರನ್ನು ಹೆದರಿಸಿ ಅವರನ್ನೊಂದು ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡಿದ್ರು. ನಿತೀಶ್ ಕುಮಾರ್ ಅವರು ಯಾವಾಗ ಜನತಾದಳದಲ್ಲಿ ನಿತೀಶ್ ಕುಮಾರ್ ಅವರು, ಜಾರ್ಜ್ ಫರ್ನಾಂಡಿಸ್ ಎಲ್ಲ ಇದ್ದರು, ಆ ಹೊತ್ತಿನಲ್ಲಿ 90ನೇ ಇಸ್ವಿಯ ನಾನು ಮಾತಾಡೋದು, ಆ ಹೊತ್ತಿನಲ್ಲಿ ನಮ್ಮದೇ ಪಾರ್ಟಿಯ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರು ಏನು 89 ಅಕ್ಟೋಬರ್ನಲ್ಲಿ ಏನು ಬಾಗಲ್ಪುರ್ ರಯಾಟ್ಸ್ ಏನಾಗಿತ್ತು, ಅಲ್ಲಿ 1,000 ಜನರ ಹತ್ಯೆ ಆಗಿತ್ತು. ಆ ವಿಷಯದಲ್ಲಿ ಯಾರು ಏನು ಕಮ್ಯುನಲ್ ರಯಾಟ್ಸ್ನಲ್ಲಿ ಯಾರು ವಿಕ್ಟಿಮ್ಸ್ ಇದ್ದರು ಅವರಿಗೆ ನ್ಯಾಯ ಕೊಡಿಸಿರಲಿಲ್ಲ. ಯಾರು ಪರ್ಪೆಟ್ರೇಟರ್ಸ್ ಆಫ್ ವೈಲೆನ್ಸ್ ಯಾರಿದ್ದರು ಅವರನ್ನು ಜೈಲಿಗೆ ಕಳಿಸ್ಲಿಲ್ಲ, ಸಜೆ ಕೊಡಲಿಲ್ಲ. ನಿತೀಶ್ ನಾವು ಜನತಾದಳದಿಂದ ಹೊರಗಡೆ ಬರುವ 2-3 ವಿಷಯ ಇಂಪಾರ್ಟೆಂಟ್ ಇಶ್ಯೂಸ್ನಲ್ಲಿ ಇದು ಕೂಡ ಒಂದಿತ್ತು. ಒಂದು ಬಿಹಾರದಲ್ಲಿ ಭ್ರಷ್ಟಾಚಾರ, ಬಿಹಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು, ಮತ್ತು ಬಾಗಲ್ಪುರ್ ರಯಾಟ್ಸ್ನಲ್ಲಿ ಏನು ಅಲ್ಪಸಂಖ್ಯಾತರಿಗೆ ಏನು ನ್ಯಾಯ ಕೊಡಲಿಲ್ಲ ಅಂಥೇಳಿ ಈ ವಿಷಯಗಳನ್ನು ತಗೊಂಡು ನಾವು ಹೊರಗಡೆ ನಿತೀಶ್ ಕುಮಾರ್ ಅವರು ಹೊರಗಡೆ ಬಂದದ್ದು. ಅವರು ಬಂದು 15 ವರ್ಷಗಳ ಕಾಲ ಕೂಡ ಬಾಗಲ್ಪುರ್ನ ರಯಾಟ್ಸ್ನ ವಿಕ್ಟಿಮ್ಸಿಗೆ ನ್ಯಾಯ ಸಿಕ್ಕಿರಲಿಲ್ಲ. ನಿತೀಶ್ ಕುಮಾರ್ ಅವರು 2005ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಅವರಿಗೆ ನ್ಯಾಯ ಕೊಟ್ಟಿದ್ದು ಒಂದು. ಯಾರು ಇದನ್ನು ವೈಲೆನ್ಸ್ಗೆ ಕಾರಣ ಯಾರಿದ್ದರು ಅವರನ್ನು ಜೈಲಿಗೆ ಕಳಿಸಿದ್ರು. ಇನ್ನೊಂದು ವಿಷಯ, ಇಲ್ಲಿ ಆಗಾಗ ಆ ಕಾಲದಲ್ಲಿ ಏನು ಕಮ್ಯುನಲ್ ರಯಾಟ್ಸ್ ಏನಾಗಿತ್ತು ಅದಕ್ಕೆ ಒಂದು ಕಾರಣ ಮುಸ್ಲಿಮರ ಏನು ಸ್ಮಶಾನ ಭೂಮಿ ಏನಿದೆ ಆ ಭೂಮಿಯಲ್ಲಿ ವಿವಾದ ಇರ್ತಿತ್ತು. ಬೇರೆ ಜನರು ಅಲ್ಲಿ ಬಂದು ಅದನ್ನು ಕಬ್ಜಾ ಮಾಡೋದು ಈ ಥರದೆಲ್ಲ ಇತ್ತು. ನಿತೀಶ್ ಕುಮಾರ್ ಅವರು ಎಲ್ಲಕ್ಕಿಂತ ಮೊದಲು ಅದನ್ನು ಸ್ಮಶಾನಕ್ಕೆ ಕಾಂಪೌಂಡ್ ವಾಲ್ ಹಾಕಿ ಅದನ್ನು ಏರಿಯಾವನ್ನು ಸೆಕ್ಯೂರ್ ಮಾಡೋದು, ಇದನ್ನು ಹೆಚ್ಚು ಕಡಿಮೆ 9,500 ಮುಸ್ಲಿಮರ ಸ್ಮಶಾನ ಭೂಮಿಗೆ ಅವರು ಕಾಂಪೌಂಡ್ ವಾಲ್ ಹಾಕಿಸಿ ಅದನ್ನು ಸೆಕ್ಯೂರ್ ಮಾಡಿಸಿಕೊಟ್ರು. ಆ ಕಾರಣಕ್ಕೋಸ್ಕರ ಕೂಡ ಇಲ್ಲಿ ಕಮ್ಯುನಲ್ ರೈಟ್ಸ್ ಇರಲಿಲ್ಲ. ಅವ್ರಿಗೆ ಪಬ್ಲಿಕ್ಕಾಗಿ ಹೇಳ್ತಾ ಇದ್ದರು ಆ ಕಾಲದಿಂದ ಕೂಡ, ಎಲ್ಲಿ ಕೂಡ ಈ ಥರದ್ದು ಏನಾದರೂ ಕಮ್ಯುನಲ್ ರೈಟ್ಸ್ ಏನು ಸ್ಪಾರ್ಕ್ ಆದರೆ ಹತ್ತಿರದ ಪೊಲೀಸ್ ಸ್ಟೇಷನ್ನಿಂದ ಅಲ್ಲಿಗೆ ಯಾವ ಜಾಗದಲ್ಲಿ ರಯಾಟ್ಸ್ ಆಗ್ತಾಯಿದೆ ಅಲ್ಲಿಗೆ ಹೋಗಲಿಕ್ಕೆ ಎಷ್ಟು ಸಮಯ ಬೇಕು ಅಷ್ಟು ಸಮಯ ಮಾತ್ರ ಅಲ್ಲಿ ಕಮ್ಯುನಲ್ ರೈಟ್ಸ್ ಇದೆ, ಅದರ ಮುಂದೆ ಅಲ್ಲಿ ಕಮ್ಯುನಲ್ ರೈಟ್ಸ್ ಆಗೋದಿಲ್ಲ ಅಂಥೇಳಿ ಈ ಥರ ಒಂದು ಅಶ್ಯೂರೆನ್ಸ್ ಏನು ಕೊಟ್ಟಿದ್ದರು. ಮತ್ತು ಮುಸ್ಲಿಂ ಸಮಾಜದ ಜನರಿಗೆ ಅವರು ಏನು ಮಾಡಿದ್ದಾರೆ ಅದರ ಬಗ್ಗೆ ಪ್ರತಿ ಮುಸ್ಲಿಂ ಸಮಾಜದ ಜನರು ಬಿಹಾರ್ನಲ್ಲಿ ಅವರಿಗೆ ತಿಳಿದಿದೆ. ಅವರಿಗೆ ಅವರಾಗಿಯೇ ಹೇಳ್ತಾರೆ, ಇಷ್ಟು ಮುಸ್ಲಿಮ್ಸ್ಗೋಸ್ಕರ ಮೈನಾರಿಟಿಗೋಸ್ಕರ ಏನು
ನಿತೀಶ್ ಕುಮಾರ್ ಮಾಡಿದ್ದಾರೆ, ದೇಶದ ಯಾವುದೇ ಭಾಗದಲ್ಲಿ ಈ ಥರ ಇಷ್ಟರವರೆಗೆ ಮಾಡಲಿಲ್ಲ ಅಂತೇಳಿ ಆ ಥರ ಹೇಳ್ತಾರೆ. ಒಂದು ಕಡೆಗೆ ಆ್ಯಂಟಿ ಇನ್ಕಂಬೆನ್ಸಿ ಪ್ರೋ ಇನ್ಕಂಬೆನ್ಸಿ ಬಗ್ಗೆ ಮಾತಾಡ್ತೀವಿ. ಅಟ್ ದ ಸೇಮ್ ಟೈಮ್ ಇನ್ನು ಚುನಾವಣಾ ಲೆಕ್ಕಾಚಾರ ಮಾಡಿದ್ರೆ, ಚುನಾವಣಾ ರಣನೀತಿಯನ್ನು ನೋಡ್ತಾ ಇದ್ದರೆ, ಒಂದು ಕಡೆಗೆ ತುಂಡಾಗಿರುವಂಥ ವಿಪಕ್ಷ ಇರೋ ಹಿನ್ನೆಲೆಯಲ್ಲಿ ಬಿ ಜೆ ಪಿಗೆ ಹೆಲ್ಪ್ ಆಯಿತು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ. ಅಥವಾ RJD ಸಂಪೂರ್ಣವಾಗಿ ಆ ಮನೆ ಸರಿ ಇರಲಿಲ್ಲ, ತೇಜ್ ಪ್ರತಾಪ್ ಪಕ್ಷದಿಂದ ಹೊರಗಡೆ ಹೋಗಿ ಪ್ರತ್ಯೇಕವಾಗಿ ಮಾಡಿದ್ರು, ಕಾಂಗ್ರೆಸ್ ಸರಿಯಾದಂಥ ರೀತಿಯಲ್ಲಿ ಟಿಕೆಟ್ ಹಂಚಿಕೆ ಮಾಡೋದ್ರಲ್ಲಿ ಸಮಸ್ಯೆ ಆಯಿತು, VIP ಪಕ್ಷ ನಿಮ್ಮ ಜೊತೆಗಿದ್ರು ಕೂಡ ಅಲ್ಲೋಯ್ತು, ಸರಿಯಾದಂಥ ಸಿಂಕ್ರನೈಸ್ ಆಗಿಲ್ಲ, ಜೊತೆಗೆ ಪ್ರಶಾಂತ್ ಕಿಶೋರ್ ಬಂದರು. ಹೀಗಾಗಿ ನಿಮ್ಮ ವಿರೋಧಿ ಮತಗಳು ಅಥವಾ ನಿಮ್ಮಿಂದ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ವಿರೋಧಕ್ಕೆ, ಪ್ರಬಲ ನಾಯಕತ್ವಕ್ಕೆ, ಅವರ ಮತಗಳು ವಿಭಜನೆ ಆಗಿದ್ದು ನಿಮಗೆ ಸಹಾಯ ಆಯಿತು ಅನ್ನುವಂಥದ್ದು ಒಂದು ವಿಶ್ಲೇಷಣೆ ಇದೆ. ಇದು ಸರಿ ಅಲ್ವಾ? ನನ್ನ ಮನಸ್ಸಿಗೆ, ನನ್ನ ಅನುಭವದ ಪ್ರಕಾರ ನಿತೀಶ್ ಕುಮಾರ್ ಅವರು 20 ವರ್ಷದಿಂದ ಸತತವಾಗಿ ಏನು ಎಲ್ಲ ಸಮಾಜದ ಜನರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಮುಖ್ಯ. ನಿಮಗೆ ನಾನು ಒಂದು ವಿಷಯ ಹೇಳಲಿಲ್ಲ, ದೇಶದಲ್ಲಿ ಯಾವುದೇ ಭಾಗದಲ್ಲಿ ಜನರು ತಮ್ಮ ವಿರೋಧಿಗಳನ್ನು ವಿರೋಧ ಮಾತಾಡುವಾಗ ಮಹಾತ್ಮ ಗಾಂಧಿಯ ಫೋಟೋವನ್ನು ಇಟ್ಕೊಂಡು, ಅವರ ಫೋಟೋ ಇಟ್ಕೊಂಡು ಧರಣಿ ಮಾಡೋದು, ಇನ್ನೊಬ್ಬರನ್ನು ವಿರೋಧ ಮಾಡೋದು ಇರ್ತದೆ. ಇಲ್ಲಿ ನಿತೀಶ್ ಕುಮಾರ್ ಅವರು ಚಂಪಾರಣ್ ಸತ್ಯಾಗ್ರಹದ, ಮಹಾತ್ಮ ಗಾಂಧಿಯ ಚಂಪಾರಣ್ ಸತ್ಯಾಗ್ರಹದ 100ನೇ ವರ್ಷದ ಸಮಯದಲ್ಲಿ ಬೇಡಿಕೆ ಇಲ್ಲದಿದ್ದರೂ ಕೂಡ ಮದ್ಯ ನಿಷೇಧ ಅವರೇನು ಮಾಡಿದರು, ಅವರು ಇದ್ರ ಬಗ್ಗೆ ಭಾಳಷ್ಟು ಜನ, ಪುರುಷರಲ್ಲಿ ಭಾಳಷ್ಟು ಜನ ಇದನ್ನು ಏನು ವಿರೋಧ ಮಾಡಿದರು. ಮತ್ತಷ್ಟು ಮಾತಾಡುವ ನಿಮ್ಮ ಜೊತೆಗೆ.